ತಬಾಹಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ತಬಾಹಿ ಕ್ರೇಜ್ ದೊಡ್ಡ ಮಟ್ಟದಲ್ಲಿ ಹವಾ ಸೃಷ್ಟಿ ಮಾಡಿದೆ. ಎಸ್, ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ನ ತಬಾಹಿ ವಿಡಿಯೋ ಸಾಂಗ್ ರಿಲೀಸ್ ಆಗಿದ್ದೇ ಆಗಿದ್ದು ಸಿನಿ ಪ್ರೇಕ್ಷಕರ ಮನ ಗೆದ್ದಿದ್ದು. ಯಶ್ ಅವರ ಬೋಲ್ಡ್ ಲುಕ್ಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಹೌದು, ತಬಾಹಿ ಚಿತ್ರದ ಪ್ರತಿ ಫ್ರೇಮ್ನಲ್ಲೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರು ಫುಲ್ ರೊಮ್ಯಾಂಟಿಕ್ ಆಗಿ ಹಿಂದೆಂದೂ ಕಾಣಿಸಿಕೊಳ್ಳದಂತಹ ಬೋಲ್ಡ್ ಲುಕ್ನಲ್ಲಿ ಮೋಡಿ ಮಾಡಿದ್ದಾರೆ. ಯಾವ ಹಾಲಿವುಡ್ ಹೀರೋಗೂ ಕೂಡ ಕಮ್ಮಿ ಇಲ್ಲದಂತೆ ರಾಕಿಂಗ್ ಸ್ಟಾರ್ ಯಶ್ ಅವರು ತಬಾಹಿಯಲ್ಲಿ ಹಲ್ಚಲ್ ಸೃಷ್ಟಿಸಿದ್ದಾರೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆಗೆ ಕಿಯಾರಾ ಅಡ್ವಾಣಿಯವರ ಕೆಮಿಸ್ಟ್ರಿ ಕೂಡ ಸಖತ್ ವರ್ಕೌಟ್ ಆಗಿದ್ದು, ಇಬ್ಬರ ರೊಮ್ಯಾಂಟಿಕ್ ದೃಶ್ಯಗಳನ್ನು ನೋಡಿದಂತಹ ಸಿನಿ ಪ್ರೇಕ್ಷಕರಿಗೆ ಸಿನಿಮಾ ಇನ್ಯಾವ ಲೆವೆಲ್ಗೆ ಇರಬಹುದು ಅನ್ನೋ ಕುತೂಹಲವೂ ಕೂಡ ದುಪ್ಪಟ್ಟಾಗಿದೆ. ತಬಾಹಿ ವಿಡಿಯೋ ಸಾಂಗ್ ಕೇವಲ ವಿಜುವಲೈಸೇಷನ್, ಯಶ್ ಮತ್ತು ಕಿಯಾರಾ ಅವರ ಕೆಮಿಸ್ಟ್ರಿ ಹಾಗೆಯೇ ಬೋಲ್ಡ್ ಸೀನ್ಸ್ಗಳಿಂದ ಮಾತ್ರ ಪ್ರೇಕ್ಷಕರ ಹೃದಯ ಗೆದ್ದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಸಾಂಗ್ನ ಲಿರಿಕ್ಸ್ನಿಂದಲೂ ಕೂಡ ಅಭಿಮಾನಿಗಳ ದಿಲ್ ಕದ್ದಿದೆ. ಹೌದು, ತಬಾಹಿಯ ಕನ್ನಡ ವರ್ಷನ್ಗೆ ಯೋಗರಾಜ್ ಭಟ್ ಅವರು ಸಾಹಿತ್ಯವನ್ನ ಬರೆದಿದ್ದಾರೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಿನಿ ಪ್ರೇಕ್ಷಕರು ಫಿದಾ ಆಗಿದ್ದು ಪ್ರತಿಯೊಂದು ಸಾಲನ್ನ ಕೂಡ ಗುನುಗುವಂತೆ ಮಾಡ್ತಿದೆ. ಇನ್ನು ತಬಾಹಿ ಅನ್ನೋ ಪದದ ಅರ್ಥವನ್ನ ನೋಡೋದಾದ್ರೆ ಇದು ಹಿಂದಿ ಮತ್ತು ಉರ್ದುವಲ್ಲಿ ಬಳಕೆಯಾಗೋ ಪದ. ತಬಾಹಿ ಅಂದ್ರೆ ನಾಶ, ವಿನಾಶ ಅಥವಾ ವಿಪತ್ತು ಅಂತ ಹೇಳಿ. ಪ್ರೀತಿ ಪ್ರಣಯದಲ್ಲಿ ಸರ್ವನಾಶ ಅನ್ನೋದನ್ನ ಈ ಸಾಂಗ್ನ ಮೂಲಕ ಹೇಳಲಾಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ನು ಯೋಗರಾಜ್ ಭಟ್ ಅವರ ಸಾಹಿತ್ಯದ ಬಗ್ಗೆ ಎರಡು ಮಾತಿಲ್ಲ. ಎಲ್ಲಾ ಮಿತಿಮೀರಿ ಹೋಗೋಣ ಬಾ, ಎಲ್ಲ ಗಡಿದಾಟಿ ನೋಡೋಣ ಬಾ, ಶೃಂಗಾರದಂಗಾರ ಸಿಡಿದೇಳಲು ತಬಾಹಿ ತಬಾಹಿ ಅಂತ ಹಾಡು ಪ್ರಾರಂಭ ಆಗೋದರ ಜೊತೆಗೆ ಹಾಡು ಎಂಡ್ ಆಗೋವರೆಗೂ ಕೂಡ ಇದೇ ರೀತಿಯ ರೊಮ್ಯಾಂಟಿಕ್ ಸಾಲುಗಳ ಮೂಲಕ ಸಿನಿ ಪ್ರೇಕ್ಷಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೇಮಿಗಳ ಮನಸ್ಸನ್ನ ಗೆಲ್ಲುವಲ್ಲಿ ಯೋಗರಾಜ್ ಭಟ್ ಸಕ್ಸಸ್ ಆಗಿದ್ದಾರೆ. ಇನ್ನು ಯಾವ್ಯಾವ ಭಾಷೆಯಲ್ಲಿ ತಬಾಹಿ ಹಾಡು ಎಷ್ಟು ಓಡಿದೆ ಅನ್ನೋದನ್ನು ಎಷ್ಟು ವ್ಯೂಸ್ ಅನ್ನ ಪಡ್ಕೊಂಡಿದೆ ಅನ್ನೋದನ್ನು ನೋಡೋದಾದ್ರೆ ಕನ್ನಡ ವರ್ಷನ್ 2.3 ಕೋಟಿ ವ್ಯೂಸ್ ಅನ್ನ ಪಡ್ಕೊಂಡಿದ್ರೆ ಹಿಂದಿ ವರ್ಷನ್ 2.7 ಕೋಟಿ, ಇನ್ನು ತೆಲುಗು ವರ್ಷನ್ 17 ಲಕ್ಷ, ತಮಿಳಿನಲ್ಲಿ 13 ಲಕ್ಷ, ಮಲಯಾಳಂ 7 ಲಕ್ಷ ವ್ಯೂಸ್ ಅನ್ನ ಪಡೆದುಕೊಂಡಿದೆ. ಸದ್ಯ ರಾಕಿಂಗ್ ಸ್ಟಾರ್ ಯಶ್ ಅವರ ಈ ಟಾಕ್ಸಿಕ್ ಸಿನಿಮಾ ಆಗಸ್ಟ್ 26ರಂದು ವರ್ಲ್ಡ್ ವೈಡ್ ರಿಲೀಸ್ ಆಗಲಿದೆ. ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯಲ್ಲಿ ಚಿತ್ರೀಕರಣ ನಡೆದಿದ್ದು ಈಗಾಗಲೇ ಹೇಳಿದಂಗೆ ಬಹುಭಾಷೆಗಳಲ್ಲಿ ಡಬ್ ಆಗಿ ಸಿನಿಮಾ ರಿಲೀಸ್ ಆಗಲಿದೆ.